ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿಶೇಷವಾಗಿ ಶನಿ ಬುಧನ ಸಾರದಲ್ಲಿ ಕಟಕ ರಾಶಿಗೆ ಭಾಗ್ಯಸ್ಥಾನದಲ್ಲಿ 27ನೇ ನಕ್ಷತ್ರ ಒಂದು ಸಾರದಲ್ಲಿದ್ದಾನೆ ನೋಡಿ. ಆಗ ಮೂಮೆಂಟ್ ಆಗುವಾಗ ನಿಮಗೆ ನೋಡಿ, ಕುಟುಂಬ ಸ್ಥಾನದಲ್ಲಿ ಕೇತು 100% ಹೇಳ್ತಾನೆ ಏನೋ ಒಂದು ಭಯದಲ್ಲೇ ಬದುಕಿದೆ. ಗುರುವು ಕೂಡ ನಿಮಗೆ 6ನೇ ಮನೆಯಲ್ಲಿರೋ ಗುರು ವಿಪರೀತ ರಾಜಯೋಗ 12ನೇ ಮನೆಗೆ ಬಂದಾಗ, ಆದರೆ ಭಾಗ್ಯಾಧಿಪತಿ 12ನೇ ಮನೆಗೆ ಬಂದಾಗ ಬರೋದು ಬಂತು, ಇನ್ನೊಂದು ಕಡೆ ಹೋಯ್ತು, 4 ಕಡೆ ಹೋಯ್ತು. ಈ ರೀತಿ ದೂರದ ಬದುಕು, ದೂರದ ವ್ಯವಸ್ಥೆ, ದೂರದ ಜೀವನ, ದೂರದ ಓಡಾಟ, ಮೇಲೆ ಒಂಥರ ಗಾಂಭೀರ್ಯವಾಗಿ ಕಾಣಿಸ್ತಿದ್ದೀರಿ, ಎಲ್ಲ ಚೆನ್ನಾಗಿದೆ ಅನ್ನೋ ತರ ಕಾಣಿಸ್ತಿದೆಯಾ ವಿನ ಅಲ್ಲಿನೂ ಚೆನ್ನಾಗಿಲ್ಲ. ಅಲ್ಲಿಗೆ ದಾಟ ಬಂದಿದ್ದು. ನಿಮ್ಮ ಆಸೆ ಏನೋ ನೋಡಿ, ಅಲ್ಲಿ ಕೇತು ಬಿಡೋ ಬಂದಷ್ಟು ಬರ್ಲಿ ಅಂದ್ರೆ ಅಲ್ಲಿರೋ ಅಷ್ಟೊಂದು ರಾಹು ಏನಂತ ಗೊತ್ತೇ, ಇಷ್ಟು ಸಾಕು ಅಂತೀಯ. ಬಾಹ್ಯ ಆಸೆ ರಾಹು ಅಷ್ಟೊಂದಲ್ಲಿದ್ರೆ ಸಿಕ್ಕಾಬಿಟ್ಟೆ ದಿಢೀರ್ ಅಂತ ಅವತ್ತೇನೋ ಅನ್ಕೊಂಡ್ ಬರ್ತಿರೋ ಒಂದು 5,000 ಬಂದ್ಬಿಟ್ಟಿರುತ್ತೆ, ಏನೋ ಒಂದು ಬೋನಸ್ ಸಿಕ್ಕಿರುತ್ತೆ, ಯಾವುದೋ ಒಂದು ಪ್ಯಾಸಿವ್ ಇನ್ಕಮ್ ಬರ್ತಕ್ಕಂಥದ್ದು ಆಗ್ತಿರುತ್ತೆ. ಬಂತಪ್ಪ ಅನ್ಕೊಂಡ್ರೆ ಗುರು 12ನೇ ಮನೆ ಇನ್ನೊಂದೇನೋ ಒಂದು ಖರ್ಚು ತಂದಿಟ್ಟ. 100% ಹೇಳ್ತಾನೆ, ಕಟಕ ರಾಶಿಯವರ ಮನೆಯಲ್ಲಿ ಅಲ್ಲೊಂದು ನೋವಾಗಿರುತ್ತೆ ಕುಟುಂಬದ ವಿಚಾರದಲ್ಲಿ. ದೊರೆ ಮಟ್ಟದ ವ್ಯಕ್ತಿಗೆ ಬಿಟ್ಟಿಲ್ಲ, ಇನ್ನು ಸಾಮಾನ್ಯರಿಗೆ ಬಿಡುತ್ತಾ? ಆರೋಗ್ಯದ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ದಾಂಪತ್ಯ ವಿಚಾರದಲ್ಲಿ, ಹಿರಿಯರ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ ಏನೇನೋ ಒಂದು ರೀತಿ ತಲ್ಲಣಗಳು ನಡೆದಿರತಕ್ಕಂಥ ಒಂದು ಪ್ರಭಾವ. ಅಂತ ನಿಮಗೆ ಶನಿ ಮೊದಲೇ ಬಾಧಕ, ನೋವು ಕೊಡೋನು. ಚಂದ್ರನಿಗೂ ಶನಿಗೂ ತದ್ವಿರುದ್ಧ. ಅದಕ್ಕೆ ಕುಂಭರಾಶಿ ಕಟಕ ರಾಶಿ ಮದುವೆ ಆಗಬಾರದು ಅಂತ ಹೇಳ್ತಿರ್ತಾರೆ. ಮಕರ ರಾಶಿಯವರಾದ್ರೂ ಒಂಚೂರು ಓಕೆ ಅಂತ ಹೇಳ್ತಾರೆ, ಒಂಚೂರು ಒಂದು ಜಸ್ಟ್ ಪಾಸ್ ಕೊಡ್ತಾರೆ. ಷಷ್ಟಾಷ್ಟಕ ರಾಶಿಗಳಲ್ಲಿ ದೊಡ್ಡ ಒಂದು ಥ್ರೆಟ್ ಅಂದ್ರೆ ನಷ್ಟ ಗ್ಯಾರಂಟಿ ಕುಂಭದವ್ರ ಜೊತೆ ನೀವಿದ್ರೆ. ಇಲ್ಲ ಕುಂಭದವ್ರು ನಿಮ್ ಜೊತೆಲಿದ್ರೆ ಅವ್ರಿಗೆ ನಷ್ಟ ಗ್ಯಾರಂಟಿ 100% ಹೇಳ್ತಾನೆ. ಕರ್ಕಾಟಕ ರಾಶಿಯವರಿಗೆ ಅದೊಂದು ಭಾವ. ಅಂಥದ್ದು ಆ ಅಷ್ಟಮಾಧಿಪತಿ ಭಾಗ್ಯದಲ್ಲಿ ಕುಳಿತು ಒಂಥರ ಇದಾನೆ, ಇದೆ, ಇದು ಈಗ, ಇದು ಆಗ, ಇದು ಬಿಡ್ಲ, ಇದು ಇರ್ಲ, ಇದು ಹೋಗ್ಲ, ಇದು ತಗೊಳ್ಳ, ಈ ಒಂದು ಛಾಯೆಯಲ್ಲಿ ಅಲ್ಲೊಂದು ಒದ್ದಾಡಿಸ್ತಿರೋ ಶನಿ ಬುಧನ ಸಾರ 17ನೇ ತಾರೀಕಿಂದ ಅದು ಇನ್ನಷ್ಟು ತಳಮಳ. ಬುಧನಿಗೂ ನಿಮಗೂ ಆಗುವುದಿಲ್ಲ. ನಿಮಗ್ ಗೊತ್ತಿದೆಯಾ ಬುಧ ಯಾರ ಮಗ ಅಂತ? ನಿಮ್ಮದೇ ಮಗು, ನಿಮ್ಮ ಮಾತು ಕೇಳದ ಮಗು, ತಾಯಿಗೆ ಅವಮಾನ ಮಾಡಿಸಿದ ಮಗು. ಹೌದು, ನಿಮ್ಮದೇ ಮಗು, ಆದ್ರೆ ನೀವೆಲ್ಲೂ ಹೇಳ್ಕೊಳಕ್ಕಾಗಲ್ಲ. ಅಂತ ಒಂದು ಸಾರದಲ್ಲಿ ಬಂದಾಗ ಗುರುವಿನ ಬೃಹಸ್ಪತಿ ಆಚಾರ್ಯರು ಅವರ ಪತ್ನಿ ತಾರ ಆಶ್ರಮ ದೇವತೆಗಳು ಬಂದು ವಿದ್ಯೆ ಕಲಿತಕ್ಕಂಥದ್ದು. ಅದಕ್ಕೆ ಚಂದ್ರನ ವಿಚಾರದಲ್ಲಿ ನಾವು ಹಿಂಗ್ ನೋಡುತ್ತೇವೆ, ಚಂದ್ರ ಎಲ್ಲಿದ್ದಾನೆ, ಇದು ರೂಲ್. ಇದು ಈ ಒಂದು ಬೃಹಸ್ಪತಾಚಾರ್ಯರು ಗುರುಕುಲ ನಡೆಸ್ತಿದ್ರೆ ಚಂದ್ರ ವಿದ್ಯೆ ಕಲೀಲಿಕ್ಕೆ ಬರ್ತಾನೆ. ಬೃಹಸ್ಪತಾಚಾರ್ಯರ ಧರ್ಮಪತ್ನಿ ತಾರ ಬಂದವನು ಎಂತ ಒಂದು ವಿಶೇಷ ಸೇವೆಗಳಲ್ಲಿ ಇರ್ತಾನೆ. ಬೃಹಸ್ಪತಾಚಾರ್ಯರಿಗೆ ಶಿಷ್ಯನ ಮೇಲೆ ಅಪಾರವಾದ ನಂಬಿಕೆ, ಪ್ರೀತಿ, ತುಂಬಾ ಪ್ರೀತಿ. ಸಾಮಾನ್ಯವಾಗಿ ಅಂತರಂಗಕ್ಕೆ ಗುರುಗಳು ಬಿಟ್ಕೊಳ್ಳಲ್ಲ. ಅಂತರಂಗಕ್ಕೆ ನಾವು ಹೋಗಬಾರ್ದು. ಎಷ್ಟೇ ದೊಡ್ಡ ಅಧಿಕಾರವಂತರಾದ್ರೂ ದೇವಸ್ಥಾನದ ಗರ್ಭಗುಡಿಗೆ ನಮ್ಮ ಮಗಳು ಮದುವೆ ಮಾಡಿಸಿದ್ದೇವಲ್ಲ, ಮಗಳಿಗೆ 10-11 ವರ್ಷ ಆಗಿದೆ ಅಂದ್ರೆ ಅವಳಿಗೆ ಸಪ್ರೇಟ್ ರೂಮ್ ಮಲಗ್ತಾಳೆ ಅಂದ್ರೆ ತಂದೆ ಕೂಡ ದಿಢೀರ್ ಅಂತ ಹೋಗುವಾಗಲ್ಲ. ಯಾವ ಗಂಡಸ್ಗೂ ಅಧಿಕಾರ ಇಲ್ಲ. ಅಪ್ಪನೇ ನೀವು. ಹಾಗೆಯೇ ಮದುವೆಯಾದ ಗಂಡನಿಗೂ ಕೂಡ
ಹೆಂಡತಿಯ ಪರ್ಮಿಷನ್ ಇಲ್ಲದೆ ಮುಟ್ಟೋ ಆಗಿಲ್ಲ. ಇದೆಲ್ಲ ರೂಲ್ಸ್. ನಮ್ಮ ಸನಾತನ ಧರ್ಮ ಹೇಳ್ಕೊಟ್ಟಿರೋದನ್ನ ಇವತ್ತು ಕಾನೂನು ತಗೊಂಡ್ ಬರ್ತಿರೋದು. ತಂದೆ ತಾಯಿ ಕೂಡ ಮಗಳು ಅಳಿಯ ಇದ್ರು, ಮಗ ಸೊಸೆ ಇದ್ರು ಕೂಡ ಆ ರೂಮ್ಗೆ ಹೋಗ್ಬಾರ್ದು. ನಾಕ್ ಏನಮ್ಮಾ ಅನ್ಬೇಕು. ಅಂಥದ್ದು ಬೃಹಸ್ಪತಾಚಾರ್ಯರು ಶಿಷ್ಯನ ಮೇಲೆ ಎಷ್ಟು ಒಂದು ಪ್ರೀತಿ ಅಂದ್ರೆ, ಮನೇಲಿ ನಡೆಯೋ ಪೂಜಾ ಕಾರ್ಯಗಳು ಕೂಡ ತನ್ನ ಕುಟೀರದಲ್ಲಿ, ಶ್ರಮ ಅದು ಅಲ್ಲಿರ್ಬೇಕು, ಶಿಷ್ಯಂದ್ರು ಅವನನ್ನು ಕರ್ಕೊಳ್ಳೋದು, ಸೇವೆ ತಗೊಳ್ಳೋದು, ಹೆಲ್ಪ್ ತಗೊಳ್ಳೋದು, ಇದೆಲ್ಲ ನಡೀತಿರುತ್ತೆ. ಚಂದ್ರ ಎಷ್ಟು ಸುಂದರ ಅಂದ್ರೆ ನೋಡಿದವ್ರಿಗೆಲ್ಲ, ಅದಕ್ಕೆ ಹುಣ್ಣಿಮೆಯ ಬೆಳದಿಂಗಳು ಅಂತ ಹೇಳೋದು. ಅದಕ್ಕೆ ರಾಮಚಂದ್ರರ ಮೀರಿದ ಅಂದವಿಲ್ಲ. ರಾಮನನ್ನ ಎಲ್ಲಾ ದೇವತೆಗಳು ಇಷ್ಟಪಟ್ರು, ಅಷ್ಟು ಉನ್ಮತ್ತರಾಗಿ ರಾಮ ನೀನು ಅಂದ್ರೆ ಇಷ್ಟ ಅಂತ. ಅದಕ್ಕೆ ರಾಮ ಈ ಜನ್ಮಕ್ಕೆ ನಾನು ಏಕಪತ್ನಿ ವ್ರತಸ್ಥ, ಮುಂದಿನ ಜನ್ಮ ಅನ್ನೋದೊಂದಿದ್ರೆ ನೋಡೋಣ, ತಥಾಸ್ತು, ನೀವೆಲ್ಲ ನನ್ನ ಪತ್ನಿಯರಾಗಲಂತೆ ಅಂತ. ಅದಕ್ಕೆ ಕೃಷ್ಣಾವತಾರದಲ್ಲಿ 16,100 ಜನ, ಅಷ್ಟೂ ಜನ ಯಾರ್ಯಾರೆಲ್ಲ ಆಸೆ ಪಟ್ಟಿದ್ರು ಅವರೆಲ್ಲ ಪತ್ನಿಯರಾಗಿ ಅಲ್ಲೊಂದು ಸೇವೆ ಸಿಕ್ಬಿಡ್ತು ಭಗವಂತನಿಂದ. ಗೋಪಿಕಾ ಸ್ತ್ರೀಯರು ಅಂತಕ್ಕಂಥದ್ದು ಬಂಧ ಮುಕ್ತಗೊಳಿಸಿದ್ದು ನರಕಾಸುರನಿಂದ, ಜರಾಸಂಧನಿಂದ. ಆ ಒಂದು ನರಕಾಸುರನಿಂದ ಅತಿ ಮುಖ್ಯವಾಗಿ 16,100 ಜನ ಸ್ತ್ರೀಯರನ್ನ ತಗೊಬಂದು ಹಾಕಿಟ್ಟಿದೆ. ನಮ್ಗೆ ಯಾರು ನೋಡ್ತಾರೆ ಅಂದ್ರೆ ಅದು ಹಿಂದಿನ ಒಂದು ಬ್ರಹ್ಮಗಂಟು. ನೀವು ನನ್ನನ್ನ ಇವತ್ತಿನಿಂದ ನನ್ನನ್ನ ನಿಮ್ಮ ಗಂಡ ಅಂತ ಹೇಳ್ಕೊಳ್ಳಿ ಹೋಗಿ ಅನ್ನತಕ್ಕಂಥ ವರವನ್ನು ಕೊಟ್ಟಂಥದ್ದು. ರಾಮರ ಅಂದಕ್ಕೆ ಮೀರಿದ ಅಂದವಿಲ್ಲ. ಕರ್ಕಾಟಕ ರಾಶಿ ಪುನರ್ವಸು, ಅದಕ್ಕೆ ಅಂಥದ್ದು ಒಂದು ಅಂದ ಬರುತ್ತೆ, ಆ ಗಾಂಭೀರ್ಯ ಬರುತ್ತೆ, ಆ ಸೂಕ್ಷ್ಮತೆ ಬರುತ್ತೆ ಅನ್ನತಕ್ಕಂಥದ್ದು. ಸೊ ಆ ಚಂದ್ರ ಆತನ ಅಂದಕ್ಕೆ ಗೊತ್ತೋ ಗೊತ್ತಿಲ್ಲದೆಯೋ ನೋಡಿ, ತಾರಾ ಬೃಹಸ್ಪತಾಚಾರ್ಯರ ಧರ್ಮಪತ್ನಿ, ಗುರುಪತ್ನಿ ಅನ್ಪಿಟ್ಕೊಳ್ಳಿ. ಗುರುಮಾತಾ ಸಮಾನ, ಅಮ್ಮನಿಗೆ ಮೀರಿದ ಅಮ್ಮ ಅದು. ಅಲ್ಲೊಂದು ಘರ್ಷಣೆ, ಅಂದ, ಚಂದ, ಸೆಳೆತ ಆಗ್ಬಿಡುತ್ತೆ. ಏನು ಎತ್ತ ಅನ್ನೋಷ್ಟ್ರಲ್ಲಿ ಇಬ್ರು ಹತ್ರ ಆಗ್ಬಿಟ್ಟಿರ್ತಾರೆ. ಗುರುಗಳಿಗೆ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಪ್ರಜ್ಞೆ ಕಳ್ಕೊಬಿಡ್ತಾರೆ ಅಂದ್ರೆ, ನಾವು ಹೇಳದಲ್ಲ, ಪಬ್ಲಿಕ್ ಆಗಿ ಯಾರೋ ನೋಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರಜ್ಞೆ ಇಲ್ಲದೆ ಸೇರಿದ್ರು ಅಂತ. ದೇವತೆಗಳ ಗುರುಗಳ ಪತ್ನಿನೂ ಲೆಕ್ಕ ಹಾಕೊಳ್ಳಿ. ಗುರು ಮಾತಾ ಕೂಡ ನಡೆದಿತ್ತು, ಲಜ್ಜೆಗೆಟ್ಟು, ಪ್ರಜ್ಞೆಗೆಟ್ಟು. ಅವನು ಮಗನ ಸಮಾನ ಶಿಷ್ಯ ಅಂದ್ರೆ. ಅಲ್ಲೊಂದು ಏನಕ್ಕೆ ಇದೆಲ್ಲ ತೋರಿಸ್ಕೊಟ್ರು ಅಂದ್ರೆ ಅಲ್ಲೊಂದು ಇತಿಮಿತಿ. ಇವತ್ತು ನಾವು ನೋಡಿದ್ರೆ ಗುರುವಿನ ಜೊತೆ ಸ್ಟೂಡೆಂಟ್ ಓಡೋದ, ಸ್ಟೂಡೆಂಟಿಗೆ ಬಂದು ಲಜ್ಜೆಗೆಟ್ಟ ವಿಡಿಯೋಸ್ ಕಳಿಸ್ದ, ಅದು ಇದು ಅಂತ ಕಾಲೇಜು ಇನ್ನೊಂದು ಅಂತ ಕೇಳ್ತಿರ್ತೀವಿ. ವಿಪರೀತ. ಅದನ್ನ ಆಗಲೇ ತೋರಿಸಿದ್ದಾರೆ. ನಂಬೋಲ್ಲ, ಇವರಿಬ್ರು ಓಡೋಗ್ಬಿಡ್ತಾರೆ, ಮನೆಯಿಂದ ಓಡೋಗ್ಬಿಡ್ತಾರೆ. ತಾರಾದೇವಿ ಚಂದ್ರ ಇಬ್ರು ಓಡೋಗ್ತಾರೆ, ಎಲ್ಲೋ ಸಂಸಾರ ಮಾಡ್ಕೊಂಡು. ಗುರುಗಳಿಗೆ ಹೆಂಗಿರ್ಬೇಕು, ಊರಿಗೆಲ್ಲ ಪ್ರಚಾರ ಮಾಡೋ, ಪ್ರವಚನ ಮಾಡೋ, ಊರಿಗೆಲ್ಲ ದಾರಿ ತೋರ್ಸೋ. ದೇವಗುರುವಿಗೆ ನಾ ಮನೆಯಲ್ಲೇ ಹೆಂಗಾದ್ರೆ ದೇವಗುರು ಯಾರಿಗ್ ಮನೆ ಮುಖ ತೋರ್ಸೋದು? ಅಯ್ಯೋ, ಆತ್ಮಹತ್ಯೆ ಒಂದೇ. ಎಲ್ಲೋಗಿ ಏಕಾಂತದಲ್ಲಿ ಕೂತ್ಕೊಬಿಡ್ತಾರೆ ಅಳ್ತಾ, ಯಾರಿಗೂ ಹೇಳ್ದೆ ಸಂತ. ಯಾವಾಗ ದೇವಗುರುವೇ ಇಲ್ಲ ಅಂದ್ರೆ ಅಸ್ತವ್ಯಸ್ತ. ದಾರಿ ತೋರಿಸೋ ಗುರುವೇ ಇಲ್ಲ ಅಂದ್ರೆ ಯಾವ ಶುಭ ಕಾರ್ಯಗಳು ನಡೆಯಲ್ಲ. ಎಲ್ಲ ಹುಡುಕಾಡಿ ನೋಡಿ ಬೃಹಸ್ಪತಾಚಾರ್ಯರನ್ನ ಒಪ್ಸಿ ಕೈ ಹಿಡ್ದು ಕಾಲಿಡ್ದು, ಅಯ್ಯೋ ನೀವಿಲ್ಲ ಅಂದ್ರೆ ಹೇಗೆ ಅಂತ ಅಷ್ಟ ದಿಕ್ಪಾಲಕರ ಸಮೇತ ದೇವೇಂದ್ರನಿಗೆ ಬೃಹಸ್ಪತಾಚಾರ್ಯರೇ ಮಾರ್ಗದರ್ಶನ. ಅಯ್ಯೋ ನೀವೇನು ಹಿಂಗ್ ಮಾಡ್ಕೊಬಿಟ್ರೆ ಸರಿಪಡಿಸೋಣ ಅಂತ ಹೇಳಿ ಹಿಂಗು ಮಾಡಿ ಹುಡುಕ್ತಾರೆ, ಸಿಗ್ತಾರೆ. ಚಂದ್ರ ಓಡೋಗ್ಬಿಡ್ತಾರೆ. ಆ ಅಮ್ಮ ಮಾತ್ರ ತುಂಬ ಗರ್ಭಿಣಿ. ಇಲ್ಲಿ ನೋಡಿ, ತುಂಬ ಗರ್ಭಿಣಿ. ಆ ಸ್ಥಾನಕ್ಕೆ ಕರ್ಕೊಂಡ್ ಬರ್ತಾರೆ. ಇಂದ್ರ ಸಭೆಗೆ ಕರ್ಕೊಂಡ್ ಬಂದ್ರೆ, ಏನಮ್ಮ ಬೃಹಸ್ಪತಾಚಾರ್ಯರು ಸಂಕಟದಲ್ಲಿ ಒಟ್ಟಿನಲ್ಲಿ ಹೆಂಡತಿ ಸಿಕ್ಕದ್ಲಲ್ಲ ಅಂತ ನೋಡಿದ್ರೆ ಗರ್ಭಿಣಿ, ತುಂಬ ಗರ್ಭಿಣಿ. ಆ ಒಂದು 7 ತಿಂಗಳು 7 ತಿಂಗಳ ಗರ್ಭಿಣಿ, ಇನ್ನು 2 ತಿಂಗಳು ಬೇಕು. ಏನಮ್ಮ ಹಿಂಗಾಯ್ತು? ಯಾರು ಇದಕ್ಕೆಲ್ಲ ಕಾರಣ? ಏನಾಯ್ತು ಅಂದ್ರೆ, ಆ ಅಮ್ಮನಿಗೀಗ ತುಂಬಿದ ಸಭೆನಲ್ಲಿ ಏನು ಅಂತ ಹೇಳಲಿ, ಗುರುಗಳ ಪತ್ನಿ ಬೇರೆ, ಮರ್ಯಾದೆ ತೆಗೆದು ಕೂತಿದ್ದಾಳೆ. ಇನ್ನು ಬಾಯಿ ಬಿಚ್ಚಿದ್ರೆ ಇನ್ನು ಅಭಿಮಾನ ಭಂಗ. ಏನೂ ಹೇಳದೆ ಒಳಗಡೆನೆ ಸಂಕಟ ಪಡ್ತಾ ಸುಮ್ಮನೆ ಹಿಂಗೇ ಇರ್ತಾಳೆ, ಕಣ್ಣಲ್ಲಿ ನೀರು ಹಾಕೊಂಡು. ಸರಿ, ಈಗ ಕ್ಷಮಾಪಣೆ ಆಯ್ತು, ಏನೋ ಆಗೋಯ್ತು, ಗುರುಗಳ ಜೊತೆಲಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಸರಿ. ಆದ್ರೂ
ಈಗ ತುಂಬ ಗರ್ಭಿಣಿ ಅಲ್ವಾ, ಅದಕ್ಕೊಂದು ಪರಿಷ್ಕಾರ ಸಿಗ್ಬೇಕಲ್ವಾ. ಯಾರಮ್ಮ ಈ ಮಗುವಿಗೆ ತಂದೆ ಅಂತ ಕೇಳ್ಬಿಡ್ತಾರೆ. ಬೃಹಸ್ಪತಾಚಾರ್ಯರು ಸುಮ್ಮನಿದ್ದಾರೆ, ಒಳಗಡೆನೆ ಸಂಕಟ. ಗೊತ್ತು ಅವರಿಗೆ ತ್ರಿಕಾಲ ಜ್ಞಾನಿ, ಜ್ಞಾನ ಸಿಂಧು ಅನ್ನೋದು ಅದಕ್ಕೆ. ಜ್ಞಾನ ಅನ್ನೋದೇ ವಿಸ್ಡಮ್ಮು, ಇಂಟೆಲಿಜೆಂಟ್ ಅನ್ನೋದೇ ಬುದ್ಧಿ. ನೋಡಿ ಆ ತಾಯಿಗೆ, ತಾರಾದೇವಿಗೆ ಏನು ಹೇಳೋಕ್ಕಾಗಲ್ಲ. ಅಮ್ಮನಿಗೆ, ಗುರುಪತ್ನಿಗೆ, ಎಲ್ರ ಮುಂದ್ಗಡೆ ಗಂಡನ ಮರ್ಯಾದೆ ತೆಗೆಯೋದು. ಈ ಮಗುವಿನ ತಂದೆ ಯಾರು ಅಂತ ಹಾಗೆ ಗೊತ್ತು. ಯಾರು? ಚಂದ್ರನೇ. ಈಗ ಹೇಳಿದ್ರೆ ಚಂದ್ರನ್ ಮರ್ಯಾದೆನೂ ಹೋಗುತ್ತೆ, ಆಯ್ತಾ? ಗಂಡನ ಮರ್ಯಾದೆನೂ ಹೋಗುತ್ತೆ, ತನ್ನ ಮರ್ಯಾದೆನೂ ಹೋಗುತ್ತೆ. ಬಾಯಿ ಮುಚ್ಕೊಂಡು ಏನೋ ಇರೋಣ ಅಂತ ಹೇಳ್ಬಿಟ್ಟು ಏನು ಹೇಳದೆ ಅನ್ಕೊಂಡಿದ್ರೆ ಸರಿ ಆಯ್ತು ಬಿಡು, ಹೆಂಡತಿ ಜೊತೆ ಕರ್ಕೊಂಡು ಏನೋ ಒಂದು ಮಾಡ್ಕೊಳ್ಳೋಣ. ತನ್ನ ಹೆಂಡತಿನೇ ಹೇಳಿಲ್ಲ ಅಂದ್ಮೇಲೆ ಮರ್ಯಾದೆ ಉಳಿತು ಅಂತ ಬೃಹಸ್ಪತಾಚಾರ್ಯ. ಅಲ್ಲಿ ನೋಡಿದ್ರೆ ಈ ಹೊಟ್ಟೆಲಿ ಇದಾನಲ್ಲ ಇವನು ಪಿಂಡ ಬಾಯಿ ಬಿಟ್ಬಿಡ್ತಾನೆ. ಏನ್ ಸ್ವಾಮಿ ಮಾತಾಡ್ತೀರಾ ನೀವು? ಏನಿದು? ನನ್ನ ತಾಯಿನ ತುಂಬಿದ ಸಭೆಯಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಸಲ್ಲದ ಪ್ರಶ್ನೆಗಳೆಲ್ಲ ಕೇಳ್ತೀರಾ? ನನ್ನ ತಾಯಿ ಯಾರಿಗೂ ಅಂತ ಗೊತ್ತಿದ್ಯಾ? ಬೃಹಸ್ಪತಾಚಾರ್ಯ ತಾರಾದೇವಿ. ಯಾರ ಪತ್ನಿ? ಬೃಹಸ್ಪತಾಚಾರ್ಯರ ಪತ್ನಿ. ಅಲ್ಲಿಗೆ ನನ್ನ ತಂದೆ ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಅದು ಗೊತ್ತಿದ್ದು ಕೂಡ ನೀವು ಹಿಂಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಹೌದು ಅಲ್ವಾ? ಅವ್ರನ್ನ ಕೇಳಿ ನೋಡಿ ಅಂತ ಹೊಟ್ಟೆಯಲ್ಲಿ ಇದ್ಕೊಂಡೆ ಪ್ರಶ್ನೆ ಮಾಡ್ತಾನೆ. ನನ್ನನ್ನ ನೋಡಿ ಆತರಗಾರ, ಅವ್ನಿಗೆ ತಡಿಲಿಕ್ಕೆ ಆಗ್ತಿಲ್ಲ. ಹಿಂಗೆಲ್ಲ ಕೇಳ್ತಿದ್ದಾರೆ, ನನ್ನ ಅಸ್ತಿತ್ವ ಕೇಳ್ತಿದ್ದಾರೆ, ನಮ್ಮ ಅಪ್ಪನ ಬಗ್ಗೆ ಅನುಮಾನ ಪಡ್ತಿದ್ದಾರೆ. ಹೂ ಅಂತ ಹೇಳಿಬಿಟ್ಟು ಬುಧನ ತತ್ವ ಇದ್ರೆ ಈಗ ಬಡಬಡ ಹಚ್ಬಿಡೋದು, ಇಲ್ಲ ಮಾತೇ ಬರೋಲ್ಲ. ಎಲ್ಲಿ ಏನು ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಗುರುವಿಂದ ಮಾತ್ರ ಸಾಧ್ಯ. ಅದಕ್ಕೆ ಗುರು ತತ್ವ ಇರೋರು ಮಾತಾಡೋದೇ ಇಲ್ಲ. ಬುಧನ್ ತತ್ವ ಡಮ್ಮು ಡಿಮ್ಮು ಅಂತ ಏನೋ ಒಂದು ಮಾತಾಡ್ಬಿಡೋದು. ಅದಿದೆ ಬುಧನ್ ತತ್ವ, ನನಗೂ ಇದೆ. ಎಲ್ಲಂದ್ರೆ ಅಲ್ಲಿ ಏನೋ ಒಂದು ಮಾತು ಶಬ್ದ ಆಗ್ಬಿಡುತ್ತೆ ಬೃಹಸ್ಪತಾಚಾರ್ಯಕ್ಕೆ. ಅರೇ ಶಿವನೇ, ನಾನು ಅಪ್ಪ ಅಲ್ಲ, ನನ್ನ ಹೆಂಡತಿ ಸುಮ್ಮನಿದ್ದಾಳೆ, ಚಂದ್ರ ಬಂದು ಹೇಳಿಲ್ಲ, ಆಗಿದೆ ತಪ್ಪು, ಬಂದು ಗುರುಗಳಿಗೆ ಮುಖ ತೋರ್ಸೋದು ಅಂತ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ. ಇವನು ತರಲೆ ನನ್ನ ಮಗನೇ ಅಲ್ಲ, ಅಸಡ್ಡಾಳ ಪಿಂಡ, ಅಸಂಬದ್ಧ ಪಿಂಡ, ನನ್ನ ಪಿಂಡನೇ ಅಲ್ಲ. ಅಕ್ರಮವಾಗಿ ನನ್ನ ಹೆಂಡತಿ ಹೊಟ್ಟೆನಲ್ಲಿ ಹುಟ್ಟಿರೋದಲ್ಲದೆ ನನಗೆ ಅವಮಾನ ಮಾಡ್ತಾನೆ. ನಮ್ಮ ಅಪ್ಪ ಇದು ತಾನೇ ಅನ್ನೋ ರೀತಿನಲ್ಲಿ ನನ್ನ ಮನೆಗೆ ನೀನು ಬಂದ್ರೆ ನೀಚವಾಗಿ ಹೋಗು ಅಂತ ಶಾಪ ಇಡ್ತಾರೆ. ಏನ್ ಹೇಳೋದು, ನೀವು ನನ್ನ ಮನೆಗೆ ಬಂದು ನೀವು ಕೆಟ್ಟೋಗ್ರಿ ಅಂತ ಹೇಳ್ತಾನೆ. ಅದಕ್ಕೆ ಬುಧ ಬಂದು ಮೀನರಾಶಿಯಲ್ಲಿ ಬಂದ್ರೆ ನೀಚ. ಈಗ ಶನಿಯೇ ಬುಧನ್ ಸಾರದಲ್ಲಿ ನೀಚ. ಸೂಪರ್. ಯಾರಿಗೆ ಬಲ? ಕರ್ಕಾಟಕ ರಾಶಿಗೆ ಬಲ. ಸೂಪರ್ ಬದಲಾವಣೆ ಕೊಡುತ್ತೆ. ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ. ಅಲ್ಲಿ ನೋಡಿ ಬುಧ ಬಂದು ವಿಶೇಷವಾಗಿ ಈ ಒಂದು ಶನಿಯ ಒಂದು ಬುಧನ ತತ್ವಕ್ಕೆ ಬಂದಾಗ ಕೃತಿಕಾ ನಕ್ಷತ್ರ ಸಾರದಲ್ಲಿದೆ. ಸೂಪರ್. ಕರ್ಕಾಟಕ ರಾಶಿಗೆ ನಿಮ್ ನಾಲೆಜು, ನಿಮ್ ಟ್ಯಾಲೆಂಟು, ನಿಮ್ಗೊಂದು ಇನ್ಕಮ್ಮು, ನಿಮ್ಗೊಂದು ಸ್ಟ್ರಿಂಗ್ ಆಗುತ್ತೆ. ಮುಖ್ಯವಾಗಿ IT, ಎಡಿಟಿಂಗ್, ಡಿಸೈನಿಂಗ್, ಪೋರ್ಟ್ಫೋಲಿಯೋ, ಬಟ್ಟೆಗಳ ಡಿಸೈನಿಂಗ್, ಟೈಲರು, ಕೇಶಾಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಮಾಧ್ಯಮದಲ್ಲಿ ಕೆಲಸ, ಎಡಿಟಿಂಗಲ್ಲಿ ಕೆಲಸ, ಡಿಸೈನಿಂಗಲ್ಲಿ ಕೆಲಸ, ಪ್ರೆಸ್ಸಲ್ಲಿ ಕೆಲಸ, ಬರವಣಿಗೆಯಲ್ಲಿ ಕೆಲಸ. ನಿಮ್ಮ ಒಂದು ಕೆಟ್ಟವನು ಕೆಟ್ಟು ವಾವ್. ಬುಧ ನೋಡಿ ಕೃತಿಕಾ ಸಾರ ಜಾರ್ಬೆಟ್ಟ. ಸೂರ್ಯನ ಸಾರ. ಸೂರ್ಯನು ಕೂಡ ನಿಮಗೆ ನೋಡಿ ಏಕಾದಶಿ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭಾ. ಸೊ ಆ ಬುಧನ ಸಾಂಗತ್ಯದಲ್ಲಿ 12ನೇ ಮನೆಯವನು, 3ನೇ ಮನೆಯವನು 9ನೇ ಮನೆಗೆ ಬಂದು ನೀಚತ್ವ ಛಾಯೆಯಲ್ಲಿ ಕುಳಿತಿರುವುದರಿಂದ ಬುಧ 11ನೇ ಮನೆಗೆ ಬಂದಾಗ ನಿಮ್ಗೆ ಇನ್ನಷ್ಟು ತೀವ್ರವಾಗುತ್ತೆ. ಸೊ ಈಗ ಯೋಚಿಸಿ ಹೆಜ್ಜೆ ಇಡ್ತೀರಿ. ಏನ್ ಮಾಡ್ಬೇಕಂದ್ರು, ಏನ್ ತಗೊಳ್ಳೋ ನಿರ್ಧಾರ ಸ್ವಲ್ಪ ಬರುತ್ತೆ. ತರಲೆ ಅವ್ನು ಬಿಡಲ್ಲ, ಅವನ್ ಕೆಲಸ ಅವ್ನು ಮಾಡ್ತಾನೆ. ತರಲೆ ಮಾಡಿ ಹಿಂಗ್ ಕಟ್ ಮಾಡಬಾರ್ದು, ಹಿಂಗ್ ಹೋಗ್ಬೇಕು, ನಿಧಾನ ಹೋಗ್ಬೇಕು, ಕೇಳಿ ಹೋಗ್ಬೇಕು, ಯೋಚಿಸಿ ಮಾಡ್ಬೇಕು. ಈ ತರದ ಒಂದು ಛಾಯೆಗೆ ಕರ್ಕಾಟಕ ರಾಶಿಯವರು ಹೆಜ್ಜೆ ಇಡ್ತೀರಿ. ನಿಮ್ಮ IQ ಸೂಪರ್. ಮ್ಯಾಥಮೆಟಿಕಲ್ ಟೀಚರ್, ಫಿಸಿಕ್ಸ್ ಟೀಚರ್, ನರ್ಸಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಪ್ಯಾರಾಮೆಡಿಕಲ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಸಹಾಯಕರು, ಈ ಏರ್ ಹೋಸ್ಟೆಸ್ಸು, ಬಿಲ್ಲಿಂಗ್ ಕೌಂಟ್ರು, ಇವುಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಲಗೇಜ್ ಕೌಂಟ್ರು,
ಇವುಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಬಟ್ಟೆ, ಗಾರ್ಮೆಂಟ್ಸು, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಈವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು, ಕಸ್ಟಮರ್ ಸರ್ವಿಸು, ಟೆಲಿಕಮ್ಯುನಿಕೇಶನ್ನು, ಜ್ಯೋತಿಷ್ಯ, ಇಂತಹ ಒಂದು ವೃತ್ತಿ ಉದ್ಯೋಗ ಬಂಪರ್ ಬೆಳೆಯಾಗಿ ನಿಲ್ಲತಕ್ಕಂಥದ್ದಾಗುತ್ತದೆ ಕರ್ಕಾಟಕ ರಾಶಿ. ಸೂಪರ್. ಈ 5 ತಿಂಗಳು ಎಂಜಾಯ್ಟ್, ಎಲ್ಲ ಹೊರೆ ನಿಮಗೆ ಕಡಿಮೆ ಆಗ್ತಕ್ಕಂಥದ್ದು ಆಗುತ್ತೆ ಮಕ್ಕಳೇ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ತಲೆ ಕೆಡಿಸ್ಕೊಳ್ಳೋದು ಏನೂ ಇಲ್ಲ. ಶನಿ ಬುಧನ್ ಸಾರ ಅಲ್ವಾ, ಒಂದು ಕೆಲಸ ಮಾಡಿ, ನಿಮ್ಮ ಅಪ್ಪನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ಮುಖ್ಯವಾಗಿ ಅತ್ತೆ ಸೋದರತ್ತೆ, ಹೆಂಡತಿಯ ಅಕ್ಕ ತಂಗಿ, ಗಂಡನ ಅಕ್ಕ ತಂಗಿ, ಅಮ್ಮನ ಅಕ್ಕ ತಂಗಿ ಚಿಕ್ಕಮ್ಮ ದೊಡ್ಡಮ್ಮ, ಅಪ್ಪನ ಅಕ್ಕ ತಂಗಿ ಚಿಕ್ಕತ್ತೆ ದೊಡ್ಡತ್ತೆ, ಹೆಂಡತಿಯ ಅಕ್ಕ ತಂಗಿ ಅತ್ತಿಗೆ, ನಾದಿನಿ, ಗಂಡನ ಓರಗಿತ್ತಿ, ಈ ಥರದ್ದು ನಾದಿನಿ ಅಂತ ಇರ್ತಾರಲ್ವಾ, ಅಂಥವ್ರಿಗೆ ಏನಾದ್ರೂ ಒಂದು ಮಾಡ್ತಾ ಇರಿ. ಹಣ್ಣು, ಕಾಯೋ, ಹೂವೋ, ಸಿಹಿಯೋ, ವಸ್ತ್ರವೋ, ಬಟ್ಟೆಯೋ, ಇದು ಮಾಡುತ್ತಾ ಇರತಕ್ಕಂಥದ್ದು ಮಾಡಿ. ಬ್ಯೂಟಿಫುಲ್. ದೈವ ದರ್ಶನ, ಗುರು ದರ್ಶನ, ಶಿವ ದರ್ಶನ, ಹನುಮ ದರ್ಶನ, ಶ್ರೀನಿವಾಸ ದರ್ಶನ ಇವೆಲ್ಲವನ್ನು ಪಡೆಯತಕ್ಕಂಥದ್ದಾಗುತ್ತೆ ಕರ್ಕಾಟಕ ರಾಶಿ.